ಸಿಲಿಕಾನ್ ಸಿಟಿಯಲ್ಲಿ ಡಿಜಿಟಲ್ ವಂಚಕರ ಹಾವಳಿ ಮಿತಿ ಮೀರ್ತಾ ಇದೆ. ಫೇಕ್ ಆಪ್ ಮೂಲಕ ಫೋನ್ ಪೇ ಮಾಡಿ ಮೋಸ ಮಾಡಿದ್ದಾರೆ. ಬಿರಿಯಾನಿ ಅಂಗಡಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದೆ ಗ್ಯಾಂಗ್. ಯಲಹಂಕದಲ್ಲಿ 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಮೋಸ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. OnePlus ಏರ್ಬಡ್ ಖರೀದಿಸಿ ಹಣ ಕೊಡದೆ ಪರಾರಿಯಾಗಿದೆ ಗ್ಯಾಂಗ್. ನ್ಯೂಟನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಮೊಬೈಲ್ ಅಸೋಸಿಯೇಷನ್. ಫೋನ್ ಪೇ ರೀತಿನೇ ಅದು ಕೂಡ ಒಂದು ಆಪ್. ಆ ಫೇಕ್ ಆಪ್ ಮೂಲಕ ಹಣ ಹಾಕ್ತಾರೆ. ಆ ಆಪ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಅದರಲ್ಲಿ ಹಣ ಹೋಗುತ್ತೆ, ಆದ್ರೆ ಅದು ಅಕೌಂಟ್ಗೆ ಕ್ರೆಡಿಟ್ ಆಗಲ್ಲ, ಕೇವಲ ಮೆಸೇಜ್ ಮಾತ್ರ ತೋರಿಸುತ್ತೆ. ಈ ಮೂಲಕ 10ಕ್ಕೂ ಹೆಚ್ಚು ಕಡೆ ಈ ಖದೀಮರ ಗ್ಯಾಂಗ್ ಮೋಸ ಮಾಡಿದೆ ಅಂಗಡಿ ಮಾಲೀಕರಿಗೆ. ಒಂದ್ಸಲ ಬಿರಿಯಾನಿ ತಿನ್ನೋದಕ್ಕೆ ಹೋಗಿದ್ರು, ಬಿರಿಯಾನಿ ತಿಂದು ಹಣ ಹಾಕಿ ಬಂದಿದ್ರು, ಮೆಸೇಜ್ ತೋರಿಸಿದಾದ್ರೆ ಹಣ ಬಂದಿಲ್ಲ. ಇದೇ ರೀತಿಯಾಗಿ ಹಲವಾರು ಅಂಗಡಿಗಳಲ್ಲಿ ಮೋಸ ಮಾಡಿದ್ದಾರೆ. ಮತ್ತೊಂದ್ಸಲ ಬಿರಿಯಾನಿ ತಿಂದಕ್ಕೆ ಹೋದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ನೀವು ಕಳೆದ ಸಲ ಹಾಕಿರೋ ಹಣನೇ ಬಂದಿಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನೋಡಿದಾಗ ಈ ಖದೀಮರ ಗ್ಯಾಂಗ್ ಲಾಕ್ ಆಗಿದೆ. ಅಲ್ಲಿ 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಮೋಸ ಮಾಡಿದ್ದು. OnePlus ಏರ್ಬಡ್ ಖರೀದಿಸಿ ಹಣ ಕೊಡದೆ ಈ ಗ್ಯಾಂಗ್ ಪರಾರಿಯಾಗಿತ್ತು. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅಂಗಡಿಗೆ ಬರ್ತಾರೆ, ಬಂದ್ಬಿಟ್ರು ಏನೋ ಒಂದು ವಸ್ತು ಖರೀದಿ ಮಾಡ್ತಾರೆ, ಫೋನ್ ಪೇಗೆ ದುಡ್ಡು ಹಾಕಿದೀವಿ ಅಂತ ತೋರಿಸ್ತಾರೆ. ದುಡ್ಡು ಹಾಕಿರೋ ಮೆಸೇಜ್ ಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಆ ಸೌಂಡ್ ಬಾಕ್ಸ್ ನಲ್ಲೂ ಕೂಡ ಸೌಂಡ್ ಬರುತ್ತೆ, ಆದ್ರೆ ಅಕೌಂಟಿಗೆ ಮಾತ್ರ ದುಡ್ಡು ಹೋಗಿರಲ್ಲ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಡಿಜಿಟಲ್ ವಂಚಕರ ಹಾವಳಿ ಮಿತಿ ಮೀರ್ತಾ ಇದೆ. ಬಿರಿಯಾನಿ ಅಂಗಡಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದೆ ಈ ಗ್ಯಾಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.